ಬಳ್ಳಾರಿಯ ಕಾಂಗ್ರೆಸ್ನ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಸೇರಿದಂತೆ ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳ ಮೇಲೆ ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ದಾಳಿ ಪರಿಶೀಲನೆ ಇನ್ನೂ ಕೂಡ ಮುಂದುವರೆದಿದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲೆ ಮುಂದುವರೆದ ದಾಳಿ. ಬೆಳಿಗ್ಗೆ 6:15 ಇಡಿ ಅಧಿಕಾರಿಗಳ ತಂಡ ಮನೆ ಕಚೇರಿ. ಈಗ ಗ್ರನೇಟ್ ಕ್ವಾರಿ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕುಕನೂರು ತಾಲೂಕು ಗವರಾಳದ ಗ್ರನೇಟ್ ಕ್ವಾರಿ, ನಾರಾ ಭರತ್ ರೆಡ್ಡಿ ಮಾಲೀಕತ್ವದ SRE ಗ್ರನೈಟ್ ಕ್ವಾರಿ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. 3 ಕ್ವಾರಿಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಭರತ್ ರೆಡ್ಡಿ ಕಚೇರಿ ಮುಂದೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಬೆಳಿಗ್ಗೆ 6:15ಯಿಂದಲೂ ಕೂಡ ಇಡಿ ಅಧಿಕಾರಿಗಳ ತಂಡ ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತ ಕಚೇರಿ, ಅವರ ಮನೆ ಸೇರಿದಂತೆ ಅವರ ಸಂಬಂಧಿಕರು, ಅವರ ಹಿತೈಷಿಗಳು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ಸಂಬಂಧಪಟ್ಟದ್ದು ಏನೇನಿದೆಯೋ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಅವರ ಮಾಲೀಕತ್ವದ ಕ್ವಾರಿ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ದಾಳಿ ಮಾಡಿ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಭರತ್ ರೆಡ್ಡಿ ಅವರಿಗೆ ಸಂಕಷ್ಟ ಎದುರಾಗಿದೆ. ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ಹೊತ್ತಿಗೆ ಕುಕನೂರಿನ ಅವರ ಕ್ವಾರಿ ಮೇಲೂ ಕೂಡ ಅಧಿಕಾರಿಗಳ ತಂಡ ರೇಡ್ ಮಾಡಿ ಪರಿಶೀಲನೆ ಮಾಡಿದೆ. ಇನ್ನು ಬಳ್ಳಾರಿ ಅವರ ನಿವಾಸ ಏನಿದೆಯಲ್ಲ, ಆ ನಿವಾಸದ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಬೆಳ್ಳಂಬೆಳಿಗ್ಗೆ ಬಂದಂಥ ಅಧಿಕಾರಿಗಳು ಭರತ್ ರೆಡ್ಡಿ ಅವರಿಗೆ ಶಾಕ್ ಕೊಟ್ಟಿದ್ರು. 6:15ನೇ ಬಂದಂಥ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಪರ್ಟಿಗಳಿದೆ ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಕಚೇರಿಗಳು, ಅವರ ವ್ಯವಹಾರ, ಅವರ ಬ್ಯಾಂಕ್ ಡೀಟೇಲ್ಸ್, ಇದೆಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಹಾಗೂ ಕಚೇರಿಯ ಮೇಲೆ ಏನು ಇಡಿ ದಾಳಿ ನಡೆಯಿತು, ಸದ್ಯದ ಅಪ್ಡೇಟ್ ಅನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಬಳ್ಳಾರಿ ನಗರದ ಮೋಕ ರಸ್ತೆಯಲ್ಲಿರುವ ನಾರಾ ಭರತ್ ರೆಡ್ಡಿ ಅವರ ಕಚೇರಿಯ ಮೇಲೆ ಏನು ಇಡಿ ದಾಳಿ ನಡೆದಿದೆ, ಅದರ ಅಂತಿಮ ಕ್ಷಣದ ದೃಶ್ಯಾವಳಿಗಳು ಈಗ ನಮಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಇಷ್ಟೊತ್ತು ಕಾರುಗಳು ಕಚೇರಿಯಿಂದ ಹೊರಗಡೆ ಇದ್ವು, ಈಗ 2 ಇನೋವಾ ಕಾರುಗಳನ್ನು ಕಚೇರಿಯ ಆವರಣದ ಒಳಗೆ ಕರೆಸ್ಕೊಂಡಿದ್ದಾರೆ. ಅಂದರೆ ಆ ದಾಖಲೆಗಳು ಅಥವಾ ಏನಾದರೂ ದಾಳಿಯ ವೇಳೆ ಸಿಕ್ಕಿರ್ತಕ್ಕಂಥ ವಸ್ತುಗಳನ್ನು ಕಾರ್ಗಳಲ್ಲಿ ತುಂಬೋದಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅಂತಿಮ ಕ್ಷಣದಲ್ಲಿ ಏನಾದರೂ ಕೂಡ ಆಗ್ಬೋದು ಅನ್ನುವ ನಿಟ್ಟಿನಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪೊಲೀಸ್ ಭದ್ರತೆಯನ್ನು ದುಪ್ಪಟ್ಟು ಮಾಡಿರ್ತಕ್ಕಂಥದ್ದು. ಕೇವಲ ಪೊಲೀಸರನ್ನು ಮಾತ್ರ ಅಲ್ಲ, DAR ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಂದರೆ ಗಾಂಧಿನಗರದಲ್ಲಿ ಇರತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಕಚೇರಿಯ ಮುಂದೆ ಈಗ DAR ತುಕಡಿಯು ಕೂಡ ಬಂದಿರತಕ್ಕಂಥದ್ದು. ಯಾಕಂದರೆ ಇಷ್ಟೊತ್ತು ಸಾಕಷ್ಟು ಕಾಂಗ್ರೆಸ್ ನಾಯಕರು ಬಂದು ಇಡಿ ದಾಳಿಯನ್ನು ಖಂಡಿಸಿದರು. ಇದೊಂದು ರಾಜಕೀಯ ಜೊತೆಗೆ ಪೂರಕವಾದಂಥ ಒಂದು ದಾಳಿ ಅಂತ ಹೇಳಿದರು. ಷಡ್ಯಂತ್ರದ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ನಿಟ್ಟಿನಲ್ಲಿ ಕಡಿವಾಣ ಹಾಕೋದಕ್ಕೆ ಈ ರೀತಿಯಾಗಿ BJP ಇಡಿಯನ್ನು ಚೂ ಬಿಟ್ಟಿದೆ ಅಂತ ಆರೋಪವನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಏನಾದರೂ ಅಹಿತಕರ ಘಟನೆಗಳು ನಡೀಬೋದು ಅನ್ನುವ ನಿಟ್ಟಿನಲ್ಲಿ ಈಗ ಪೊಲೀಸರ ನಿಯೋಜನೆಯನ್ನು ದುಪ್ಪಟ್ಟು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ವಾಹನಗಳನ್ನು ಕೂಡ ಈಗ ಕಾಂಪೌಂಡಿನ ಒಳಗೆ ಕರೆಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಡಿ ದಾಳಿ ಅಂತ್ಯವಾಗುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಕಚೇರಿಯಲ್ಲಿ ಸೂರ್ಯನಾರಾಯಣ ರೆಡ್ಡಿ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅವರ ಮನೆಯಲ್ಲಿ ನೆಹರು ಕಾಲೋನಿಯಲ್ಲಿ ಇರತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಮನೆಯಲ್ಲಿ ಈಗ ಭರತ್ ರೆಡ್ಡಿ ಅವರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್. ಅಲ್ಲಿ ನಾರಾ ಭರತ್ ರೆಡ್ಡಿ ಅವರ ಮನೆ ಸೇರಿದಂತೆ ಅವರಿಗೆ ಸಂಬಂಧಪಟ್ಟಂತ ಎಲ್ಲ ಕಚೇರಿಗಳ ಮೇಲೆ ರೇಡ್ ಮುಂದುವರಿತಾ ಇದ್ರೆ, ಇತ್ತ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಈ ರೇಡ್ನ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಸ್ಟಾರ್ ಪ್ರಚಾರಕರು ಇಡಿ, IT ಮಗದೊಂದು ಎಲ್ಲ ಚುನಾವಣೆಯ ಸಮಯದಲ್ಲಿ ಇವರನ್ನ ದುರುಪಯೋಗ ಮಾಡಿಕೊಳ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ನೇರವಾಗಿ ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಇಡೀ ದೇಶದಲ್ಲಿ 99% ದಾಳಿಯಾಗಿರೋದು ವಿಪಕ್ಷದ ಮೇಲೇನೆ. ಆದರೆ ಇದುವರೆಗೂ ಕೂಡ ಯಾವುದೂ ಸಾಬೀತು ಆಗಿಲ್ಲ. DK ಶಿವಕುಮಾರ್ ಸೇರಿದಂತೆ ಎಲ್ಲ ಕೇಸ್ಗಳು ಟುಸ್ಸಾಗಿದ್ದಾವೆ. 10 ವರ್ಷದಿಂದ ನಡೀತಾ ಇದೆ, ಮುಂದೂ ಕೂಡ ನಡೆಯುತ್ತೆ. IT, ED ಮೂಲಕ 400 ಪಾರು. ನೋಡಿ, ಕರ್ನಾಟಕದಲ್ಲಿ ಏನೇನು ನಡೆಯುತ್ತೆ ಬಿಜೆಪಿ ನೋಡಲಿ ಅನ್ನೋದನ್ನು ಹೇಳಿದ್ದಾರೆ. ಭರತ್ ರೆಡ್ಡಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ. CBI, IT, ED ಬಿಜೆಪಿಯ ಸ್ಟಾರ್ ಪ್ರಚಾರಕರು ಅಂತೇಳಿ ಹೇಳಿದ್ದಾರೆ. ಮುಂದುವರೆದು ಪ್ರಿಯಾಂಕ್ ಖರ್ಗೆ ಏನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ನಾನು ಅವತ್ತೇ ಹೇಳಿದ್ದೀನಲ್ಲ ಇವರೇ,
CBI, IT, ED ಇವರೆಲ್ಲರೂ ಕೂಡ BJPಯವರ ಸ್ಟಾರ್ ಪ್ರಚಾರಕರು. BJPಯವರು ನೇರವಾಗಿ ಚುನಾವಣೆ ಎದುರಿಸಲಿಕ್ಕೆ ಚಾನ್ಸೇ ಇಲ್ಲ. ಇಡೀ ದೇಶದಲ್ಲಿ ನೋಡಿ 99% ದಾಳಿಗಳು ನಡೆದಿರೋದು ವಿರೋಧ ಪಕ್ಷದ ಮೇಲೆ. ಇನ್ನೂ ಯಾವ ಕೇಸು ಸಾಬೀತು ಆಗಿಲ್ಲ. ಇನ್ನೂ DK ಶಿವಕುಮಾರ್ ಅವ್ರ ಕೇಸ್ ಇರ್ಬೋದು, ಬೇರೆ ಕೇಸ್ಗಳಿರ್ಬೋದು. ಯಾವ್ದು ಸಾಬೀತಾಗಿದೆ ಹೇಳಿ ಇಲ್ಲಿವರೆಗೂ? 10 ವರ್ಷ ಆಯಿತು ಸರ್, 10 ವರ್ಷ ಆಯಿತು. ಇದು ಮುಂದೆನೂ ನಡೆಯುತ್ತೆ, ಆಶ್ಚರ್ಯ ಏನೂ ಇಲ್ಲ. IT, ED ದಾಳಿಗಳಿಗೆ ಯಾರು ನಾವು ಬಗ್ಗವ್ರಲ್ಲ. ನಾವು ಹಿಂದೆನೂ ಬಗ್ಗಿಲ್ಲ. IT, ED ಹಣ ಬರಲಿ, 400 ಬಾರ್ ಆಗೋದಿಲ್ಲ, 400 ಕ್ರಾಸ್ ಆಗೋದಿಲ್ಲ. ಇಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ BJPಯವರು ನೋಡಲಿ. ಇನ್ನು ಬರುತ್ತಲ್ಲ ಈಗ ರಾಜ್ಯಸಭಾ ಎಲೆಕ್ಷನ್, ನೋಡಿ ಹೆಂಗೆ ವೋಟಿಂಗ್ ಆಗುತ್ತೆ ಅಂತ ನೋಡಿ. ನಾನು ಅವತ್ತೇ ಹೇಳಿದ್ದೀನಲ್ಲ ಇವರೇ. ಅಯೋಧ್ಯೆಯ ಶ್ರೀರಾಮಚಂದ್ರನ ಆ ಭವ್ಯವಾದ ಮಂದಿರದ ಒಳಗಡೆ ಪ್ರಾಣ ಪ್ರತಿಷ್ಠಾಪನೆ ಆಗಿರುವ ಬಾಲಕ ರಾಮನ ಆ ಮೂರ್ತಿಯನ್ನ ಕೆತ್ತಿದ್ದು ಅರುಣ್ ಯೋಗಿರಾಜ್, ನಮ್ಮ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್. ಬಾಲರಾಮನ ಕೆತ್ತನೆಯ ಹಿಂದಿನ ಕಹಾನಿಯನ್ನ ಈಗ ತಿಳಿಸಿದ್ದಾರೆ. ಬೆಳ್ಳಿ ಸುತ್ತಿಗೆಯನ್ನ ಬಳಸಿ, ಬಂಗಾರದ ಉಳಿಯನ್ನ ಬಳಸಿ ರಾಮನನ್ನ ಕೆತ್ತಿದ್ದಾರೆ. ಶ್ರೀರಾಮನನ್ನ, ಬಾಲಕ ರಾಮನನ್ನ ಸುತ್ತಿಗೆ ಉಳಿ ಪೋಸ್ಟ್ ಮಾಡಿದ ಅರುಣ್ ಯೋಗಿರಾಜ್, ಇದೇ ಸಾಧನಗಳಿಂದ ಬಾಲರಾಮನ ದೈವ ಕಣ್ಣುಗಳನ್ನು ಕೆತ್ತನೆ ಮಾಡಲಾಗಿತ್ತು. ಅಯೋಧ್ಯೆ ಬಾಲರಾಮನ ಕೆತ್ತನೆ ಹಿಂದಿನ ಕಹಾನಿಯನ್ನ ಅರುಣ್ ಯೋಗಿರಾಜ್ ಅವರೀಗ ಹೇಳಿದ್ದಾರೆ. ಬಾಲಕ ರಾಮನ ಆ ಮೂರ್ತಿಯನ್ನ ಕೆತ್ತಿದ್ದು ಹೇಗೆ? ಸುತ್ತಿಗೆ ಮತ್ತೆ ಚಿನ್ನದ ಉಳಿಯನ್ನ ಬಳಸಿ ಕೆತ್ತಿದ್ದೆ ಅನ್ನೋದ್ರ ಬಗ್ಗೆ ಅರುಣ್ ಯೋಗಿರಾಜ್ ಅವರು ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಿ, ಇದೇ ಸಾಧನಗಳಿಂದ ಬಾಲಕ ರಾಮನ ದೈವ ಕಣ್ಣುಗಳನ್ನು ಕೆತ್ತನೆ ಮಾಡಲಾಗಿತ್ತು ಅನ್ನೋದನ್ನ ಹೇಳಿದ್ದಾರೆ. ಅಯೋಧ್ಯೆ ಬಾಲರಾಮನ ಕೆತ್ತನೆ ಹಿಂದಿನ ಕಹಾನಿಯನ್ನ ಈಗ ಕೆತ್ತಿರುವ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಬಿತ್ತರಿಸಿದ್ದಾರೆ. ಬೆಳ್ಳಿ ಸುತ್ತಿಗೆ ಮತ್ತು ಬಂಗಾರದ ಉಳಿಯನ್ನ ಬಳಸಿ ಬಾಲಕ ರಾಮನನ್ನ ಕೆತ್ತನೆ ಮಾಡಿದ್ದಾಗಿ ಅವರು ಹೇಳಿದ್ದಾರೆ. ಸುತ್ತಿಗೆ ಮತ್ತೆ ಉಳಿಯನ್ನ ಪೋಸ್ಟ್ ಮಾಡಿದ್ದಾರೆ ಅರುಣ್ ಯೋಗಿರಾಜ್. ಇದೇ ಸಾಧನಗಳಿಂದ ಬಾಲಕ ರಾಮನ ದೈವ ಕಣ್ಣುಗಳನ್ನು ಕೆತ್ತನೆ ಮಾಡಲಾಗಿತ್ತು ಅನ್ನೋದನ್ನ ತಿಳಿಸಿದ್ದಾರೆ ಅರುಣ್ ಯೋಗಿರಾಜ್. ಆ ಮೂಲಕ ಶ್ರೀರಾಮಚಂದ್ರ ಎಷ್ಟು ಪವಿತ್ರ ಮತ್ತು ಎಷ್ಟು ನಿಷ್ಠೆಯಿಂದ, ಅದರ ಜೊತೆಗೆ ಎಷ್ಟು ಭಕ್ತಿ ಭಾವದಿಂದ ಆ ಮೂರ್ತಿಯನ್ನು ಕೆತ್ತಿದ್ರು ಅರುಣ್ ಯೋಗಿರಾಜ್ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಬಾಲಕ ರಾಮನ ಆ ಒಂದು ಪುಣ್ಯ ಮಂದಿರ ಏನಿದೆಯಲ್ಲ, ಆ ಮಂದಿರದ ಒಳಗಡೆ ಬಾಲಕ ರಾಮನ ಆ ಮೂರ್ತಿಯನ್ನು ನೋಡೋದಕ್ಕೆ ಇವತ್ತು ದೇಶ ವಿದೇಶಗಳಿಂದ ಜನ ಬರ್ತಾ ಇದೆ. ಜೀವನದ ಸಾರ್ಥಕತೆ ಶ್ರೀರಾಮಚಂದ್ರನನ್ನ ಮಂದಿರದ ಒಳಗಡೆ ನೋಡೋದು ಅನ್ನೋದು ಭಕ್ತರ ಒಂದು ಮಹದಾಸೆ ಆಗಿದೆ. ಹಾಗಾಗಿ ಬಂದಿರುವಂಥ ಭಕ್ತರು ಇವತ್ತು ಸಾಕ್ಷಾತ್ ಶ್ರೀರಾಮಚಂದ್ರನ ಬಾಲಕ ರಾಮನನ್ನ ಏನು ನೋಡ್ತಾ ಇದ್ದಾರಲ್ಲ, ಆ ಮೂರ್ತಿಯನ್ನು ಕೆತ್ತಿರುವಂಥ ಅರುಣ್ ಯೋಗಿರಾಜ್ ಅವರು ಆ ಮೂರ್ತಿಯನ್ನು ಕೆತ್ತಿರುವ ಹಿಂದೆ ಆ ಕಹಾನಿ ಹೇಗಿತ್ತು ಅನ್ನೋದು ಅದನ್ನು ಈಗ ತಿಳಿಸ್ತಾ ಇದ್ದಾರೆ. ಬಾಲಕ ರಾಮನನ್ನು ಕೆತ್ತಿದ್ದು ಹೇಗೆ, ಅದರ ಹಿಂದಿನ ಶ್ರಮ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬೆಳ್ಳಿ ಸುತ್ತಿಗೆ ಮತ್ತು ಬಂಗಾರದ ಉಳಿಯನ್ನು ಬಳಸಿದ್ದೀನಿ ಬಾಲಕ ರಾಮನನ್ನು ಕೆತ್ತನೆ ಮಾಡೋದಕ್ಕೆ ಅನ್ನೋದನ್ನು ಅರುಣ್ ಯೋಗಿರಾಜ್ ಅವರು ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ತಿಳಿಸುವ ಮೂಲಕ ಸುತ್ತಿಗೆ ಮತ್ತು ಉಳಿಯನ್ನು ಪೋಸ್ಟ್ ಮಾಡಿದ್ದಾರೆ ಅರುಣ್ ಯೋಗಿರಾಜ್. ಇದೇ ಸಾಧನಗಳಿಂದ ಬಾಲಕ ರಾಮನ ದೈವ ಕಣ್ಣುಗಳನ್ನು ಕೆತ್ತನೆ ಮಾಡಲಾಗಿದೆ ಅನ್ನೋದನ್ನು ಹೇಳಿದ್ದಾರೆ ಅರುಣ್ ಯೋಗಿರಾಜ್.